ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರೋಡ್ ಸೈಡ್ ಸಿಗೋ ಥರ ಬುಟ್ಟಿ ಪೂರಿನ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬುಟ್ಟಿ ಪೂರಿ ಮಾಡೋದಕ್ಕೆ ನಾನು ಫಸ್ಟ್ ಆಲೂಗೆಡ್ಡೆನ ಬೇಯಿಸಿಟ್ಕೊತಾ ಇದ್ದೀನಿ. ಸೊ ಒಂದು 4 ಆಲೂಗೆಡ್ಡೆನ ಕುಕ್ಕರ್ಗಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು 2 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಬಟಾಣಿ ಕಾಳು ಕೂಡ ಹಾಕ್ಕೋಬೋದು. ಸೊ ನಾನು ಅದನ್ನು ಸಪ್ರೇಟಾಗಿ ಕುಕ್ಕರ್ಗಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಯೋಷ್ಟೊತ್ತಿಗೆ ನಾವು ಪಾನಿ ರೆಡಿ ಮಾಡ್ಕೋಬೋದು. ಸೊ ಈಗ ನಾನು ಪಾನಿ ಮಾಡೋದಕ್ಕೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಪುದೀನ ಸೊಪ್ಪನ್ನು ಬಳಸ್ತಾ ಇಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಹಾಕ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ಜೀರಿಗೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನೇ ಒಂದು 4ರಿಂದ 5 ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧದಷ್ಟು ಶುಂಠಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಆಗಬೇಕು. ಸೊ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಈಗ ನಾನು ಒಂದು ಇಡಿಯಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಕಿವುಚಿ ರಸ ಎಲ್ಲ ತೆಗಿತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದರೂ ಹುಣಸೆಹಣ್ಣಿನ ರಸನ ನೆನೆಸಿಟ್ರೆ ಅದು ಚೆನ್ನಾಗಿ ರಸ ಬಿಡುತ್ತೆ. ಸೊ ಇದನ್ನು ಒಂದು 2 ಸಲ ಆದರೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಹುಳಿ ಹಿಂಡ್ಕೋಬೇಕಾಗತ್ತೆ. ನೀವಿಲ್ಲಿ ಪುದೀನ ಸೊಪ್ಪು ಕೆಲವು ಟೈಮ್ ಇರುತ್ತೆ, ಸೊ ಕೆಲವು ಟೈಮ್ ಇರೋದಿಲ್ಲ. ಅದು ಇಲ್ದಿದ್ರೂ ಪಾನಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಪುದೀನ ಸೊಪ್ಪು ಹಾಕ್ದಿದ್ದಂಗೆ ಪಾನಿ ಮಾಡ್ತಾ ಇದ್ದೀನಿ. ಇದು ನಾನು ತೋರಿಸ್ತಾ ಇರೋದು ಕಲ್ಲುಪ್ಪು. ಸೊ ಇದು ನಿಮಗೆ ಬ್ಲ್ಯಾಕ್ ಸಾಲ್ಟ್ ಅಂತಲೂ ಪುಡಿನೂ ಸಿಗುತ್ತೆ. ಸೊ ಇದೇ ಥರ ಕಲ್ಲೂ ಸಿಗುತ್ತೆ ಡಿ ಮಾರ್ಟಲ್ಲಿ ಮತ್ತು ಸ್ಟೋರ್ಸಲ್ಲಿ, ಕೆಲವು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ. ಸೊ ನಾನು ಕಲ್ಲನ್ನೇ ತಂದು ಕುಟ್ಟಿಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಸೊ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು, ಮತ್ತು ನೀರು ಪಾತ್ರೆ ಫುಲ್ ತುಂಬುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ವೈಟ್ ಸಾಲ್ಟನ್ನು ಬಳಸ್ತಾ ಇಲ್ಲ, ಆಲ್ರೆಡಿ ನಾನು ಕಲ್ಲುಪ್ಪನ್ನು ಬಳಸಿರೋದ್ರಿಂದ ಸೊ ಅದು ಕಲ್ಲುಪ್ಪು ಕರಗುತ್ತೆ. ಇದು ಒಂದು 10 ನಿಮಿಷ ಹಾಕಿಬಿಟ್ರೆ ಸೊ ಕಲ್ಲುಪ್ಪು ಕರಗುತ್ತೆ. ನಿಮಗೆ ಇದು ತುಂಬ ಖಾರ ಅನಿಸಿದ್ರೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ಇದಕ್ಕೆ. ಸೊ ನಾನು ಮೀಡಿಯಮ್ ಖಾರ ಕರೆಕ್ಟ್ ಇದೆ ಅನ್ನೋದಕ್ಕೋಸ್ಕರ ಬೆಲ್ಲನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಆಲೂಗೆಡ್ಡೆ ಬೆಂದಾಗಿದೆ. ನೀವು ಸಿಪ್ಪೆ ಸಮೇತನೂ ಕುಕ್ಕರ್ಗೆ ಇಡ್ಬೋದು. ಸೊ ಸಿಪ್ಪೆನ ಫಸ್ಟಿಗೆ ನಾನು ಎಲ್ಲ ಎರೆದ್ಬಿಟ್ಟು ಕುಕ್ಕರ್ಗೆ ಇಡ್ತೀನಿ ಅಂದ್ರೂ ಇಡ್ಬೋದು. ಸೊ ಈ ಥರ ಇಟ್ಟರೆ ಸೊ ಸಿಪ್ಪೆನೆಲ್ಲ ತೆಗಿಬೇಕಾಗತ್ತೆ. ತೆಗೆದು ನಾನಿಲ್ಲಿ ಒಂದು ಬೌಲಿಗೆ ಆಲೂಗೆಡ್ಡೆ ಬೆಂದಿರೋದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ 1-2 ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ನೀವು ಈರುಳ್ಳಿ ಹಾಕ್ಕೊಳೋದಾದರೆ ಹಾಕ್ಕೋಬೋದು. ಸೊ ಇದು ಆಪ್ಷನಲ್ಲು. ನಾನು ಸ್ವಲ್ಪನ ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ದೀವಿ ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಸೊ ಇದು ಆಲೂಗೆಡ್ಡೆ ಮಸಾಲ ರೆಡಿಯಾಗಿದೆ. ಈಗ ಇದು ರೆಡಿ ಆದಮೇಲೆ ಸ್ವಲ್ಪ ಹೊತ್ತು ಸೈಡಲ್ಲಿಟ್ಟು ನಾವು ಎಣ್ಣೆ ಕಾಯಿಸ್ಕೋಬೇಕು. ಈಗ ಪೂರಿ ಕರಿಯೋದಕ್ಕೋಸ್ಕರ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಪ್ಯಾಕೆಟು. ಸೊ ಈ ಪ್ಯಾಕೆಟು ನೀವು ಆನ್ಲೈನಲ್ಲೂ ತೊಗೋಬೋದು, ಹಾಗೆ ಡಿ ಮಾರ್ಟಲ್ಲೂ ಎಲ್ಲ ಸಿಗುತ್ತೆ. ಸೊ ಈಗ ಎಣ್ಣೆ ಕಾದಿದೆ. ಈಗ ನೋಡ್ತಾ ಇರ್ಬೋದು ನೀವು ಪೂರಿನ ಕರಿತಾ ಇದ್ದೀನಿ. ಈ ಥರ ರೆಡಿ ತಂದರೆ ಸೊ ನಿಮಗೆ ಪೂರಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೀವು ಮನೇಲೇ ಮಾಡ್ತೀನಿ ಅಂದರೆ ಮಾಡ್ಬೋದು, ಬಟ್ ಅದು ತುಂಬಾ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಪೂರಿ ತೊಗೊಂಡು ಬಂದು ಕರೆದ್ರೆ ಬೇಗನೆ ಮಾಡ್ಕೊಂಡು ತಿನ್ಬೋದು ನಾವು. ಪೂರಿ ಎಲ್ಲ ಕರೆದಿದ್ದಾಗಿದೆ. ಸೊ ಈಗ ಬುಟ್ಟಿ ಪೂರಿಗೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಪಾನಿ ರೆಡಿಯಾಗಿದೆ. ಸೊ ಈ ಪಾನಿಗೆ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ನೀವು ತೀರಾ ಮಂದಗೆ ಇರೋದು ಬೇಡ ಪಾನಿ, ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಳಿ. ಸೊ ಆವಾಗ ಪಾನಿ ಕುಡಿಯೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಪೂರಿನ ಕರೆದಿಟ್ಕೊಂಡಿದ್ದೀನಿ, ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆಕಾಳನ್ನು ನಾನು ಒಂದಿನ ನೆನೆಸಿಟ್ಟಿದ್ದೆ. ಸೊ ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ, 1-2 ವಿಷಿಲ್ ಕೂಗಿಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸೇವ್ ಇಟ್ಕೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆ ಏನು ಸ್ಮ್ಯಾಶ್ ಮಾಡಿಟ್ಟಿದ್ವಿ ಮಸಾಲ, ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೀವಿಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಮತ್ತು ಟೊಮೊಟೊನ ಹಾಕ್ಕೊಳ್ಲೇಬೇಕು ಅಂತಲ್ಲ. ಸೊ ನಾವು ಎಲ್ಲದೂ ತರಕಾರಿ ಇದ್ದರೆ ಟೇಸ್ಟಿಯಾಗಿರುತ್ತೆ. ಮನೇಲಿ ಮಾಡ್ಕೊಳೋದ್ರಿಂದ ನಾವು ಇಷ್ಟು ಥರನೂ ಮಾಡ್ಕೊತೀವಿ. ಆದರೆ ಹೊರಗಡೆ ಆಲೂಗೆಡ್ಡೆ ಜೊತೆಗೆ ಈರುಳ್ಳಿ ಒಂದನೇ ಕೊಡೋದು. ಸೊ ನಾವು ಮನೇಲಿ ಮಾಡ್ಕೊಳೋದಾದರೆ ಇಷ್ಟು ಥರನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಲ್ಲಿ ಪೂರಿನೆಲ್ಲ ಸೊ ಒಂದು ಬೆರಳಲ್ಲಿ ಹೆಬ್ಬೆಟ್ಟಲ್ಲಿ ಸೊ ತೂತು ಮಾಡ್ಕೊತಾ ಇದ್ದೀನಿ, ಹೋಲ್ ಮಾಡಿಕೊಂಡು. ಸೊ ಅದಕ್ಕೆ ನಾನು ಆಲೂಗೆಡ್ಡೆ ಏನು ಮಸಾಲ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಆಲೂಗೆಡ್ಡೆ ಮಸಾಲೆ ಎಲ್ಲ ಫಿಲ್ಲಿಂಗ್ ಮಾಡ್ತೀನಿ. ಪೂರಿಗೆಲ್ಲ ಆಲೂಗೆಡ್ಡೆ ಫಿಲ್ಲಿಂಗ್ ಮಾಡಿದ್ದಾದಮೇಲೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಕಡಲೆಕಾಳು, ಸೊ ಅದನ್ನು ಕಡಲೆಕಾಳನ್ನು ಒಂದೊಂದು ಎರಡೆರಡು ಕಡಲೆಕಾಳು, ಹಾಗೆ ಸ್ವಲ್ಪನೇ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಮತ್ತು ಟೊಮೊಟೊನ ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊತೀನಿ. ಸೊ ಈಗ ಇದು ನಿಮಗೆ ಆಪ್ಷನಲ್ಲು. ಸೊ ಕ್ಯಾರೆಟ್ ತುರಿ ಹಾಗೆ ಟೊಮೊಟೊ ಆಪ್ಷನಲ್ಲು, ನೀವು ಯೂಸ್ ಮಾಡ್ಬೋದು ಅಥವಾ ಯೂಸ್ ಮಾಡ್ದಲೇ ಇರ್ಬೋದು. ನೀವು ಇದನ್ನೆಲ್ಲ ಆದಮೇಲೆ ನಾನಿಲ್ಲಿ ಯಾವುದೇ ಥರ ಚಾಟ್ ಮಸಾಲ ಅಥವಾ ಉಪ್ಪನ್ನು ಹಾಕ್ತಾ ಇಲ್ಲ ಮೇಲ್ಗಡೆ. ಏನಕ್ಕೆ ಅಂದರೆ ಆಲೂಗೆಡ್ಡೆಯಲ್ಲಿ ಆಲ್ರೆಡಿ ಚಾಟ್ ಮಸಾಲ, ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಪಾನಿಯಲ್ಲೂ ಸಹ ಹಾಕಿರೋದ್ರಿಂದ ನಾನು ಮೇಲ್ಗಡೆ ಏನೂ ಹಾಕ್ಕೊತಾ ಇಲ್ಲ. ಇದನ್ನಷ್ಟೇ ಫಿಲ್ಲಿಂಗ್ ಮಾಡಿಕೊಂಡು ಇದ್ರ ಜೊತೆಗೆ ಪಾನಿನ ಹಾಕ್ಕೊಂಡು ತಿನ್ಬೋದು. ಈಗ ನೀವು ಹೊರಗಡೆ ಪಾನಿಪುರಿ ತಿನ್ನಬೇಕಾದ್ರೆ ಯಾವ ನೀರಲ್ಲಿ ಯೂಸ್ ಮಾಡಿರ್ತಾರೆ, ಸೊ ಯಾವ ಥರ ಮಾಡಿರ್ತಾರೆ ಅನ್ನೋದಕ್ಕೋಸ್ಕರ ಕೆಲವು ಟೈಮ್ ಮಕ್ಳಿಗೆ ಕೊಡೋದಕ್ಕೂ ನಾವು ಮಕ್ಕಳನ್ನ ಹೊರಗಡೆ ಕರ್ಕೊಂಡೋದಾಗ ತಿನ್ಸೋಕ್ಕೂ ಯೋಚನೆ ಮಾಡ್ತೀವಿ. ಸೊ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಮಕ್ಕಳು ಎಷ್ಟು ಬೇಕಾದರೂ ತಿಂದ್ರೂ ನಮಗೇನು ಚಿಂತೆ ಇರಲ್ಲ. ಯಾಕಂದರೆ ಅದರಲ್ಲಿ ತರಕಾರಿನೂ ಆ್ಯಡ್ ಆಗಿರುತ್ತೆ. ಹಾಗೆ ನಾವು ಏನು ಮನೆಯಲ್ಲೇ ಪೂರಿ ಮಾಡಿಕೊಡೋದ್ರಿಂದ ಸೊ ಒಳ್ಳೆ ಎಣ್ಣೆನ ಬಳಸಿ ಮನೆಯಲ್ಲೇ ಪೂರಿನೂ ಮಾಡಿಕೊಡ್ತೀವಿ. ಸೊ ಈ ಥರ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನಾವು ತಿನ್ಬೋದು ಪಾನಿಪುರಿನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ಇನ್ನಷ್ಟು ವೀಡಿಯೋಸ್ನ ಹಾಕ್ತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗೋ ಥರ ವೀಡಿಯೋಸ್ನ ಹಾಕ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.